ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಕರ್ಮ ವಿಪಾಕ ನಿರೂಪಣೆ ಶ್ರೀ ಗರುಡನೀತಿ. ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳೊಂದಿಗೆ ಈ ರೀತಿ ಹೇಳತೊಡಗಿದರು. ಎಲೈ ಮುನಿಗಳೇ, ಪಾಪಕರ್ಮಗಳಿಂದ ನರಕದಲ್ಲಿ ಬಿದ್ದು ಅನುಭವಿಸುವ ನರಕದ ಯಾತನೆಯು ಪೂರ್ತಿಯಾಗುತ್ತಲೇ ಆ ಪಾಪಕರ್ಮ ಕ್ಷಯವಾಗಿ ಹೋಗುತ್ತದೆ. ಅಂದರೆ ಕಡಿಮೆಯಾಗುತ್ತದೆಯೇ ಹೊರತು ಪೂರ್ತಿಯಾಗಿ ನಶಿಸುವುದಿಲ್ಲ. ಆ ಉಳಿದ ಪಾಪವು ಶಮನವಾಗುವವರೆಗೂ ಪ್ರಾಣಿಯು ಮತ್ತೆ ಮತ್ತೆ ಜನ್ಮವನ್ನು ತಾಳುತ್ತಲೇ ಇರಬೇಕು. ಬ್ರಹ್ಮಹತ್ಯಾ ಪಾತಕನು ನರಕದಲ್ಲಿ ಘೋರ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಭೂಮಿಯ ಮೇಲೆ ಮೊದಲಿಗೆ ನಾಯಿಯಾಗಿ, ನಂತರ ಕತ್ತೆಯಾಗಿ, ಅನಂತರ ಒಂಟೆಯಾಗಿ ಜನಿಸಬೇಕು. ಮದಿರಾಪಾನವನ್ನು ಮಾಡಿದ ಮಹಾಪಾತಕರಿಗೆ ಕಪ್ಪೆ, ಅನಂತರ ಹೇನು ಜನ್ಮಗಳಿರುತ್ತವೆ. ಚಿನ್ನವನ್ನು ಕಳ್ಳತನ ಮಾಡಿದವನು ಕ್ರಿಮಿಯಾಗಿ, ಕೀಟವಾಗಿ, ಗುರುತಲ್ಪಗಾಮಿ ಹುಲ್ಲು ಆಗಿಯೂ ಕಳೆಯಾಗಿಯೂ ಜನಿಸಿ ಗತಿಸಿದರೂ ಅವರ ಪಾಪವು ಇನ್ನೂ ಉಳಿದೇ ಇರುತ್ತದೆ. ಅದು ತೊಲಗುವುದಕ್ಕೆ ಅವರು ಕ್ರಮವಾಗಿ ಕ್ಷಯರೋಗಿಗಳಾಗಿ, ಕಪ್ಪು ಹಲ್ಲುಗಳುಳ್ಳವರಾಗಿ, ವಕ್ರ ಉಗುರುಗಳವರಾಗಿ, ಕೊನೆಯದಾಗಿ ಕನಿಷ್ಠ ರೋಗಿಗಳಾಗಿ ಜನಿಸಿ ಜೀವಿಸಿ ಮರಣಿಸುವರು. ಅನ್ನವನ್ನು ಕದ್ದವನು ರೋಗಿಯಾಗಿಯೂ, ವಚನಭ್ರಷ್ಟನು ಮೂಕನಾಗಿಯೂ, ಧಾನ್ಯವನ್ನು ಕದ್ದವನು ವಿಕಲಾಂಗನಾಗಿ, ಎಣ್ಣೆಯನ್ನು ಕದ್ದವನು ಅದನ್ನೇ ಕುಡಿದು ಜೀವಿಸುವ ನೀಚ ಕೀಟವಾಗಿ, ನೀಚ ಸಲಹೆಗಳನ್ನು ಕೊಡುವವನು ದುರ್ಗಂಧ ಮುಖನಾಗಿ ಹುಟ್ಟುವರು. ಬ್ರಾಹ್ಮಣ ಧನವನ್ನು ಅಪಹರಿಸುವವರು, ಕನ್ಯೆಯನ್ನು ಕೊಳ್ಳುವವರು ಬ್ರಹ್ಮ ರಾಕ್ಷಸರಾಗಿ, ಅನಂತರ ಎತ್ತುಗಳಾಗಿ, ತರಕಾರಿಯ ಕಳ್ಳನು ನವಿಲಾಗಿ, ಕಲ್ಲಂಗಡಿಯನ್ನು ಕದ್ದ ಚೋರನು ಇಲಿಯಾಗಿ, ಹಣ್ಣುಗಳ ಕದ್ದವನು ಕೋತಿಯಾಗಿ, ಪಶುಗಳನ್ನು ಅಪಹರಿಸಿದವನು ಮೇಕೆಯಾಗಿ, ಹಾಲನ್ನು ಕದ್ದವನು ಕಾಗೆಯಾಗಿ ಜನಿಸುತ್ತಾರೆ. ಮಾಂಸವನ್ನು ಕದ್ದವನು ಹದ್ದಾಗಿ, ಬಟ್ಟೆಗಳ ಕಳ್ಳ ಬಿಳಿಮಚ್ಚೆ ಇರುವ ಜೀವಿಯಾಗಿ, ಉಪ್ಪನ್ನು ಕದ್ದವನು ಕೆಟ್ಟ ಕೀಟವಾಗಿ ಜನಿಸುತ್ತಾರೆ. ಈ ವಿಧವಾಗಿ ಪಾಪಗಳೆಲ್ಲವೂ ನಶಿಸಿದ ನಂತರ ಭಗವಂತನು ಇವರನ್ನು ದರಿದ್ರರನ್ನಾಗಿ ಹುಟ್ಟಿಸಿ ಒಂದು ಅವಕಾಶವನ್ನು ಕೊಡುತ್ತಾನೆ. ಈ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಉತ್ತಮ ಜನ್ಮವು ಲಭಿಸಬಹುದು. ಯೋಗಿ ಪುಂಗವರಾದರೆ ಮರುಜನ್ಮವೇ ಇಲ್ಲದಿರಬಹುದು.